ಭಾರತದ ರಾಜಕೀಯದಲ್ಲಿ ಕಳೆದ ಒಂದು ದಶಕದಿಂದ ಅಜೇಯ ನಾಯಕನಾಗಿ ಮುನ್ನುಗ್ಗುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಯುಗ ಅಂತ್ಯವಾಗ್ತಾ ಇದೆಯಾ? ಸದಾ ಗೆಲುವಿನ ಕುದುರೆಯಾಗಿದ್ದ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ದಾರಿ ಕಠಿಣವಾಗಲಿದೆಯಾ? ಸದ್ಯ ದೇಶದ ರಾಜಕೀಯ ವಲಯದಲ್ಲಿ ಈಗ ಇಂತಹದ್ದೊಂದು ಗಂಭೀರ ಚರ್ಚೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ನರೇಂದ್ರ ಮೋದಿಯವರ ವಯಸ್ಸು ಮತ್ತು ಇವರ ರಾಜಕೀಯ ವರ್ಚಸ್ಸು ಮೊದಲಿನಷ್ಟು ಪ್ರಭಾವಶಾಲಿಯಾಗಿ ಉಳಿದಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಮೋದಿಯವರ ವರ್ಚಸ್ಸನ್ನೇ ನಂಬಿ ಚುನಾವಣೆಯನ್ನ ಎದುರಿಸುತ್ತಿದ್ದ ಬಿಜೆಪಿಗೆ ಮುಂದಿನ ಚುನಾವಣೆಗಳು ಅಷ್ಟು ಸುಲಭವಾಗಿ ಇರೋದಿಲ್ಲ ಅನ್ನೋ ಆತಂಕ ಎದುರಾಗಿದೆ. ಪ್ರಾದೇಶಿಕ ಪಕ್ಷಗಳ ಬಲವರ್ಧನೆ, ಆಡಳಿತ ವಿರೋಧಿ ಅಲೆ ಮತ್ತು ಆಂತರಿಕ ಸವಾಲುಗಳು ಹಾಗೆ ಭ್ರಷ್ಟಾಚಾರ ಬಿಜೆಪಿ ಪಾಳೆಯಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಗಾದ್ರೆ ಇದರ ಬಗ್ಗೆ ದೇಶದ ಖ್ಯಾತ ರಾಜಕೀಯ ವಿಶ್ಲೇಷಕರು ಮತ್ತು ರಾಜಕೀಯ ತಜ್ಞರು ಹೇಳೋದೇನು? ಮೋದಿಯವರ ಪ್ರಭಾವ ನಿಜಕ್ಕೂ ಕುಗ್ಗುತ್ತಾ ಇದೆಯಾ? ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿಗೆ ಗೆಲುವಿನ ದಾರಿ ಎಷ್ಟು ಕಠಿಣವಾಗಿರಲಿದೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಯಸ್ಸು ಮತ್ತು ಇವರ ರಾಜಕೀಯ ಪ್ರಭಾವದ ತೀವ್ರತೆಯು ಇತ್ತೀಚಿನ ವರ್ಷಗಳಲ್ಲಿ ದೇಶದ ರಾಜಕೀಯ ವಲಯದಲ್ಲಿ ಅತ್ಯಂತ ಮಹತ್ವದ ಚರ್ಚಾ ವಿಷಯವಾಗಿದೆ. ಸೆಪ್ಟೆಂಬರ್ 17, 1950ರಂದು ಜನಿಸಿದ ನರೇಂದ್ರ ಮೋದಿಯವರು 2025ರ ಹೊತ್ತಿಗೆ 75 ವರ್ಷಕ್ಕೆ ಕಾಲಿಟ್ಟಿದ್ದರು. ಬಿಜೆಪಿಯ ಒಳಗಿನ ವಯಸ್ಸಿನ ಮಿತಿಯ ನಿಯಮಗಳು ಮತ್ತು ಇವರ ಭವಿಷ್ಯದ ನಾಯಕತ್ವದ ಬಗ್ಗೆ ರಾಜಕೀಯ ವಿಶ್ಲೇಷಕರು ಗಂಭೀರ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಸ್ವಂತ ಬಲದ ಬಹುಮತವನ್ನ ಕಳೆದುಕೊಂಡು ಮೈತ್ರಿಕೂಟದ ಬೆಂಬಲದೊಂದಿಗೆ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರುವುದು ಈ ಚರ್ಚೆಗೆ ಮತ್ತಷ್ಟು ವೇಗವನ್ನ ನೀಡಿದೆ. ಮೋದಿಯವರ ವರ್ಚಸ್ಸು ಮತ್ತು ಪ್ರಭಾವ ಕ್ರಮೇಣ ಕಡಿಮೆಯಾಗುತ್ತಿದೆ ಮತ್ತು ಇದರಿಂದಾಗಿ ಭವಿಷ್ಯದಲ್ಲಿ ಬಿಜೆಪಿ ಚುನಾವಣೆಗಳನ್ನ ಗೆಲ್ಲುವುದು ಕಷ್ಟಕರವಾಗಲಿದೆ ಎಂಬ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಮತ್ತು ರಾಜಕೀಯ ವಿಶ್ಲೇಷಕರು ವಿವಿಧ ಆಯಾಮಗಳಿಂದ ಪರಿಶೀಲಿಸ್ತಾ ಇದ್ದಾರೆ. ಸ್ನೇಹಿತರೆ, ವಿರೋಧ ಪಕ್ಷಗಳಾದ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಮತ್ತು ಸಂಜಯ್ ಸಿಂಗ್ ಅವರಂತಹ ನಾಯಕರು ಚುನಾವಣಾ ಪ್ರಚಾರದ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಿವೃತ್ತಿಯ ಪ್ರಶ್ನೆಯನ್ನ ಪ್ರಮುಖವಾಗಿ ಮುನ್ನೆಲೆಗೆ ತಂದಿದ್ರು. ಬಿಜೆಪಿಯು ಈ ಹಿಂದೆ ಕೆಎಲ್ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಯಶವಂತ್ ಸಿನ್ಹಾ ಮತ್ತು ಸುಮಿತ್ರಾ ಮಹಾಜನ್ ಹಾಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರಂತಹ ಅತ್ಯಂತ ಹಿರಿಯ ನಾಯಕರನ್ನು 75 ವರ್ಷದ ವಯಸ್ಸಿನ ಮಿತಿಯ ನಿಯಮವನ್ನೊಡ್ಡಿ ಆಕ್ಟಿವ್ ರಾಜಕೀಯದಿಂದ ನಿವೃತ್ತಿಗೊಳಿಸಿರುವುದನ್ನ ಇವರು ಬೆಟ್ಟು ಮಾಡಿದ್ರು. ಈ ವಾದದ ಪ್ರಕಾರ ಮೋದಿಯವರು 75ನೇ ವರ್ಷಕ್ಕೆ ಅಂದ್ರೆ 75ನೇ ವಯಸ್ಸಿಗೆ ನಿವೃತ್ತರಾಗಲಿದ್ದಾರೆ ಮತ್ತು ಮುಂದಿನ ಪ್ರಧಾನಿಯಾಗಿ ಅಮಿತ್ ಶಾ ಅಥವಾ ನಿತಿನ್ ಗಡ್ಕರಿ ಅವರು ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ ಎಂಬ ಸಾರ್ವಜನಿಕ ಗೊಂದಲವನ್ನ ಸೃಷ್ಟಿಸಲು ಇವರು ಪ್ರಯತ್ನಿಸಿದ್ರು. ಆದರೆ ಈ ನಿಯಮದ ಸತ್ಯಾಸತ್ಯತೆ ಮತ್ತು ಇದರ ರಾಜಕೀಯ ನಿಯಮಗಳ ಕುರಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದ್ರೆ RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗಣನೀಯವಾದ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮೋಹನ್ ಭಾಗವತ್ ಅವರು ತಾವಾಗಲಿ ಅಥವಾ ಸಂಘವಾಗಲಿ 75ನೇ ವಯಸ್ಸಿಗೆ ಯಾರು ನಿವೃತ್ತಿಯಾಗಬೇಕು ಎಂದು ನಿರ್ಧರಿಸಿಲ್ಲ ಮತ್ತು ಸಂಘದ ಜವಾಬ್ದಾರಿಗಳು ವಯಸ್ಸಿನ ಮಿತಿಯಿಲ್ಲದೆ ಮುಂದುವರಿಯುತ್ತವೆ ಎಂದು ಖಚಿತಪಡಿಸಿದ್ದಾರೆ. ಆದ್ರೆ ನಾವಿಲ್ಲಿ ಗಮನಿಸಬೇಕಾದ ಪ್ರಮುಖ ರಾಜಕೀಯ ಸೂಕ್ಷ್ಮತೆ ಹೊಂದಿದೆ. ಸ್ವತಃ ಮೋಹನ್ ಭಾಗವತ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿಂತ ಕೇವಲ 6 ದಿನ ಮುಂಚಿತವಾಗಿ 75ನೇ ವರ್ಷಕ್ಕೆ ಕಾಲಿಟ್ರು. ಹೀಗಾಗಿ ಈ ಹೇಳಿಕೆಯು ಮೋದಿಯವರ ನಾಯಕತ್ವಕ್ಕೆ ಸಂಘದ ಸಂಪೂರ್ಣ ಒಪ್ಪಿಗೆಯನ್ನ ಸೂಚಿಸುತ್ತದೆ. ಮತ್ತೊಂದೆಡೆ ಅಮಿತ್ ಶಾ ಅವರು ಬಿಜೆಪಿಯ ಸಂವಿಧಾನದಲ್ಲಿ ಅಂದ್ರೆ ಬಿಜೆಪಿಯ ನಿಯಮದಲ್ಲಿ ಅಥವಾ RSS ನ ನಿಯಮದಲ್ಲಿ ಇಂತಹ ಯಾವುದೇ ಲಿಖಿತ ನಿವೃತ್ತಿ ನಿಯಮಗಳಿಲ್ಲ ಮತ್ತು ಪ್ರಧಾನಿ ಮೋದಿಯವರೇ ಪೂರ್ಣ ಅವಧಿಗೆ ದೇಶವನ್ನ ಮುನ್ನಡೆಸಲಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಇನ್ನು ಸ್ನೇಹಿತರೆ, ಒಂದು ಕಾಲದಲ್ಲಿ ಭಾರತದ ರಾಜಕೀಯ ದಿಕ್ಕನ್ನೇ ಬದಲಿಸುವಷ್ಟು ಪ್ರಬಲವಾಗಿದ್ದ ಮೋದಿ ಹವಾ ಇತ್ತೀಚಿನ ವರ್ಷಗಳಲ್ಲಿ ಗಣನೀಯವಾಗಿ ಕುಂಠಿತಗೊಂಡಿದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಕೇವಲ ಧಾರ್ಮಿಕ ಮತ್ತು ರಾಷ್ಟ್ರೀಯತೆಯ ವಿಷಯಗಳ ಮೇಲೆ ಸಾರ್ವಜನಿಕರ ಗಮನ ಸೆಳೆಯುವ ತಂತ್ರಗಳು ಸದಾಕಾಲ ಕೈ ಹಿಡಿಯುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತಿದ್ದು, ಸರ್ಕಾರದ ಕೆಲವು ಪ್ರಮುಖ ಆದರೆ ವಿಫಲವಾದ ಆರ್ಥಿಕ ಯೋಜನೆಗಳು ಬಿಜೆಪಿಯ ದಾರಿಗೆ ದೊಡ್ಡ ಮುಳ್ಳಾಗಿ ಪರಿಣಮಿಸಿವೆ. ಮೊದಲನೇದು ಡಿಮಾನಿಟೈಸೇಷನ್. 2016ರಲ್ಲಿ ತರಲಾದ ಡಿಮಾನಿಟೈಸೇಷನ್ ಯೋಜನೆಯು ಕಪ್ಪು ಹಣವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುತ್ತದೆ ಎಂದು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸಲಾಗಿತ್ತು. ಆದರೆ ರದ್ದಾದ ನೋಟುಗಳಲ್ಲಿ 99.3% ನೋಟುಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ಮರಳಿ ಬಂದಿದ್ದರಿಂದ ಕಪ್ಪು ಹಣ ಬಯಲಿಗೆಳೆಯುವ ಸರ್ಕಾರದ ಉದ್ದೇಶ ಸಂಪೂರ್ಣವಾಗಿ ವಿಫಲವಾಯಿತು. ಈ ಯೋಜನೆಯಿಂದಾಗಿ ಸರ್ಕಾರದ ಅಂದ್ರೆ ದೇಶದ ಅಸಂಘಟಿತ ವಲಯ, ಕೃಷಿ, ಸಣ್ಣ ಕೈಗಾರಿಕೆಗಳು,
ತೀವ್ರವಾಗಿ ಜರ್ಜರಿತಗೊಂಡವು ಮತ್ತು ಲಕ್ಷಾಂತರ ಜನ ತಮ್ಮ ಉದ್ಯೋಗವನ್ನ ಕಳೆದುಕೊಳ್ಳಬೇಕಾಯಿತು. ಇನ್ನು ಎರಡನೆಯದ್ದು ಜಿಎಸ್ಟಿ ಮತ್ತು ಕೃಷಿ ಕಾಯ್ದೆಗಳ ವೈಫಲ್ಯ. ಅವಸರದಲ್ಲಿ ಮತ್ತು ಗೊಂದಲಮಯವಾಗಿ ಜಾರಿಗೆ ತರಲಾದ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ನೀತಿಯು ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆದಾರರ ವ್ಯವಹಾರವನ್ನ ಧ್ವಂಸಗೊಳಿಸಿತು. ಇದರ ಜೊತೆಗೆ ಸಂಸತ್ತಿನಲ್ಲಿ ಸೂಕ್ತ ಚರ್ಚೆ ಇಲ್ಲದೆ ರೈತರ ಮೇಲೆ ಹೇರಲಾದ 3 ಕೃಷಿ ಕಾಯ್ದೆಗಳು ದೇಶದಾದ್ಯಂತ ರೈತರ ತೀವ್ರ ಪ್ರತಿರೋಧಕ್ಕೆ ಕಾರಣವಾದವು. ಸುಮಾರು 700ಕ್ಕೂ ಹೆಚ್ಚು ರೈತರ ಬಲಿದಾನದ ನಂತರ ಚುನಾವಣೆಗಳಲ್ಲಿ ಸೋಲಾಗುವ ಭೀತಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕಾಯ್ದೆಗಳನ್ನ ಹಿಂಪಡೆಯಬೇಕಾಯಿತು. ಇದು ಇವರ ಅಜೇಯ ಇಮೇಜ್ಗೆ ಬಿದ್ದ ದೊಡ್ಡ ಹೊಡೆತವಾಗಿತ್ತು. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಬಿಜೆಪಿಯು ತನ್ನನ್ನು ತಾನು ಭ್ರಷ್ಟಾಚಾರ ಮುಕ್ತ ಮತ್ತು ಪಾರದರ್ಶಕ ಆಡಳಿತ ನೀಡುವ ಪಕ್ಷ ಎಂದು ಸಾರ್ವಜನಿಕವಾಗಿ ಬಿಂಬಿಸಿಕೊಳ್ತಾ ಇದ್ರೂ ಕೂಡ ರಿಯಾಲಿಟಿಯಲ್ಲಿ ಬೇರೆನೇ ಇದೆ. ಇದರ ಮಹತ್ವದ ಭ್ರಷ್ಟಾಚಾರಗಳು ವಿದ್ಯಮಾನಗಳು ಈ ಇಮೇಜ್ ಅನ್ನ ತೀವ್ರವಾಗಿ ಪ್ರಶ್ನಿಸುವಂತೆ ಮಾಡಿದೆ. ಇದರಲ್ಲಿ ಮೊದಲನೇದು ಚುನಾವಣಾ ಬಾಂಡ್ ಹಗರಣ. ಸುಪ್ರೀಂ ಕೋರ್ಟ್ ನಿಂದ ಅಸಂವಿಧಾನಿಕ ಎಂದು ಘೋಷಿಸಲ್ಪಟ್ಟ ಚುನಾವಣಾ ಬಾಂಡ್ ಎಲೆಕ್ಟೋರಲ್ ಬಾಂಡ್ಸ್ ಯೋಜನೆ ಸಾರ್ವಜನಿಕವಾಗಿ ಬಹಿರಂಗಗೊಂಡಾಗ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರವನ್ನ ತಂದಿತ್ತು. ಈ ಯೋಜನೆಯ ಮೂಲಕ ಕಾರ್ಪೊರೇಟ್ ಕಂಪನಿಗಳಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಪಡೆಯಲು ಕೇಂದ್ರೀಯ ತನಿಖಾ ಸಂಸ್ಥೆಗಳಾದ ಇಡಿ ಮತ್ತು ಐಟಿ ಸಂಸ್ಥೆಗಳನ್ನ ಬಳಸಿ ಒತ್ತಡವನ್ನ ಹೇರಲಾಗಿದೆ ಮತ್ತು ಪ್ರತಿಯಾಗಿ ಅನುಕೂಲವನ್ನ ಮಾಡಿಕೊಡುವುದು. ಅಂದ್ರೆ ನೀವು ನಮಗೆ ದೇಣಿಗೆಯನ್ನ ಕೊಡಿ, ನಿಮಗೆ ನಾವು ಕಾಂಟ್ರಾಕ್ಟ್ ಅನ್ನ ಕೊಡ್ತೀವಿ, ಅಥವಾ ರಾಜಕೀಯವಾಗಿ ನಿಮಗೆ ಏನ್ ಬೇಕೋ ಅದನ್ನ ನಾವು ಸಹಾಯ ಮಾಡ್ತೀವಿ, ಅಂದ್ರೆ ಇಲ್ಲಿಗಲ್ ಆಗಿ ಸಹಾಯ ಮಾಡ್ತೀವಿ ಅಂತ ಬಿಜೆಪಿ ಈ ರೀತಿಯ ಕಾಂಟ್ರಾಕ್ಟ್ ಗಳನ್ನ ಬೆಳೆಸ್ಕೊಂಡಿತ್ತು ಎಂಬ ಗಂಭೀರ ಭ್ರಷ್ಟಾಚಾರದ ಆರೋಪಗಳು ವಿಶ್ಲೇಷಕರಿಂದ ದಾಖಲಿಸಲ್ಪಟ್ಟಿವೆ. ಇನ್ನು ಅಧಿಕಾರಕ್ಕೆ ಬರುವ ಮುಂಚೆ ನರೇಂದ್ರ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿಸುವ ಭರವಸೆಯನ್ನ ನೀಡಿದ್ರು. ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಇವರು ಮಾಡಿದ್ದೇ ಬೇರೆ. ಇದಲ್ಲದೆ ಯುವಕರಿಗೆ ಒಂದು ರೀತಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಯಾವ್ದಾದ್ರು ಒಂದು ಕಂಪನಿಗಳಲ್ಲಿ ಪ್ರೈವೇಟ್ ನಲ್ಲೇ ಜಾಬ್ ಕೊಡಿಸುವಂತಹ ಒಂದು ಯೋಜನೆಯನ್ನ ತಂದಿದ್ರು. ಅದೇನೋ ಉದ್ಯೋಗ ಖಾತರಿ ಯೋಜನೆನೋ ಏನೋ ಇದೆ. ಅದರಲ್ಲಿ ಯಾವ ಮಟ್ಟದ ಭ್ರಷ್ಟಾಚಾರ ಇತ್ತು ಅಂದ್ರೆ ಈ ಆಫೀಸ್ಗಳೇ ಇರ್ಲಿಲ್ಲ. ದೇಶದಾದ್ಯಂತ ಈ ಯೋಜನೆಯ ಆಫೀಸ್ಗಳೇ ಇರ್ತಿರ್ಲಿಲ್ಲ. ಯಾವುದೋ ಒಂದು ಮನೆ ಫೋಟೋವನ್ನ ಹಾಕಿ, ಯಾರ್ದೋ ಫೋನ್ ನಂಬರ್ ಹಾಕಿ, ಯಾರ್ದೋ ಅಕೌಂಟ್ ನಂಬರ್ ಹಾಕಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುವಂತಹ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲಾಗಿತ್ತು. ಇನ್ನು ಈಗ ಪೆಟ್ರೋಲ್ಗೆ ಎಥೆನಾಲ್ ಮಿಕ್ಸ್ ಮಾಡಿ ಇದೊಂದು ದೊಡ್ಡ ವಿವಾದ ಆಗಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡೋದು, ಅಂದ್ರೆ ನೀಟ್ ಎಕ್ಸಾಮ್ ಪೇಪರ್ ಗಳನ್ನ, ನೀಟ್ ಒಂದೇ ಅಲ್ಲ ಸಾಕಷ್ಟು ಎಕ್ಸಾಮ್ ಪೇಪರ್ ಗಳನ್ನ ಲೀಕ್ ಮಾಡೋದು, ಹೀಗೆ ತುಂಬಾ ದೊಡ್ಡ ವಿವಾದಗಳೇ ಈ ಬಿಜೆಪಿ ಸರ್ಕಾರದ ವಿರುದ್ಧ, ಮೋದಿಯವರ ವಿರುದ್ಧ ಕೇಳಿ ಬರ್ತಾ ಇದೆ. ಇದನ್ನೆಲ್ಲ ಮೀರಿ ಮುಂದಿನ ಚುನಾವಣೆಯನ್ನ ಗೆದ್ದು ಅಧಿಕಾರಕ್ಕೆ ಬರುವುದು ತುಂಬಾ ದೊಡ್ಡ ಸವಾಲಿನ ಕೆಲಸ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್